ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ತಾವೆಲ್ಲರೂ ಸುಖ ಸಂತೋಷದಿಂದ ಇದ್ದೀರಿ ಅಂತ ಹೇಳಿಬಿಟ್ಟು ನಾನು ತಿಳ್ಕೊಂಡಿದ್ದೇನೆ. ನನ್ನ ಆರಾಧ್ಯ ದೈವವಾದಂಥ ದತ್ತಾತ್ರೇಯನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಇವತ್ತಿನ ದಿವಸ ನಾವು ಈ ಮಕರ ಸಂಕ್ರಾಂತಿಯ ನಕ್ಷತ್ರ ಫಲವನ್ನು ನೋಡ್ತಾ ಇದ್ದೇವೆ. ಯಾವ ಯಾವ ನಕ್ಷತ್ರಗಳಿಗೆ ಮಕರ ಸಂಕ್ರಾಂತಿಯಿಂದ ಉಂಟಾಗುವಂಥ ತೊಂದರೆ ಏನಾದರೂ ಇದೆಯಾ, ಅಥವಾ ಒಳ್ಳೆಯ ಫಲ ಯಾವ ಯಾವ ನಕ್ಷತ್ರಗಳಿಗೆ ಇದೆ, ಮತ್ತು ತೊಂದರೆ ಇದ್ದವರು ಏನನ್ನ ಮಾಡಬೇಕು, ಇದೆಲ್ಲವನ್ನ ನಾವು ನೋಡ್ಕೊಳ್ತೇವೆ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ಒಟ್ಟು 6 ನಕ್ಷತ್ರಗಳಿಗೆ ಸಂಬಂಧಪಟ್ಟಂಥ ಫಲವನ್ನ ನೋಡ್ತೇವೆ. ಯಾವುದು? ಒಂದು ಉತ್ತರ ಭಾದ್ರಪದ, ರೇವತಿ, ಅಶ್ವಿನಿ, ಭರಣಿ, ಕೃತ್ತಿಕ ಮತ್ತು ರೋಹಿಣಿ. ಈ 6 ನಕ್ಷತ್ರಗಳು ವೀಕ್ಷಕರೇ ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ 6 ನಕ್ಷತ್ರಗಳಿಗೆ ಯಾವುದನ್ನ ಹೇಳಿದ್ದಾನೆ ಅಂತ ಕೇಳಿದರೆ ಭೋಗ ಅಂತ ಹೇಳಿದ್ದಾನೆ, ಅದರಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ನಿಮಗೆ ಈ ಸಂಕ್ರಾಂತಿಯಿಂದ ಅತ್ಯಂತ ಶುಭ ಫಲ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಅದರಲ್ಲೂ ಭೋಗ ಅಂತಂದ್ರೆ ನಿಮ್ಮ ಮನಸ್ಸಿನ ಇಚ್ಛಿತ ಎಲ್ಲ ಕಾಮನೆಗಳು ಪೂರ್ಣವಾಗುತ್ತವೆ. ಸಂಸಾರದಲ್ಲಿ ಒಳ್ಳೆಯ ಸುಖ ಭೋಗವನ್ನ ನೀವು ಅನುಭವಿಸುತ್ತೀರಾ. ಯಾವ ಇಚ್ಛಿತ ಫಲ ನಿಮ್ಮ ಮನಸ್ಸಿನಲ್ಲಿದೆಯೋ ಅದು ಸಂಪೂರ್ಣವಾಗಿ ಪೂರ್ಣವಾಗುತ್ತೆ. ಹಾಗಾಗಿ ಮಕರ ಸಂಕ್ರಾಂತಿಯ ಒಂದು ಯೋಗದಿಂದ ಈ 6 ನಕ್ಷತ್ರದವರಿಗೆ, ಯಾರು ಹೇಳಿದೆ ನಾನು, ಉತ್ತರ ಭಾದ್ರಪದ, ರೇವತಿ, ಅಶ್ವಿನಿ, ಭರಣಿ, ಕೃತ್ತಿಕ ಮತ್ತು ರೋಹಿಣಿ, ಈ 6 ನಕ್ಷತ್ರದವರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಒಳ್ಳೆಯ ಸೌಖ್ಯವನ್ನ ಖಂಡಿತವಾಗಿಯೂ ಅನುಭವಿಸುತ್ತಾರೆ. ಆದರೂ ಕೂಡ ಈ 6 ನಕ್ಷತ್ರದವರು ಕೂಡ, ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ, ನಾನು ಮಕರ ಸಂಕ್ರಾಂತಿಯ ದಿವಸ ನಾವು ಯಾವ ರೀತಿಯಾಗಿ ಆಚರಣೆಯನ್ನ ಮಾಡಬೇಕು ಅಂತ ಅನ್ನೋದನ್ನ ಹೇಳಿದ್ದೇನೆ. ಆ ರೀತಿಯ ಆಚರಣೆಯನ್ನ ನೀವು ಖಂಡಿತವಾಗಿಯೂ ಮಾಡಿದ್ದಾದರೆ, ಅದೆಲ್ಲವನ್ನ ನೀವು ತಪ್ಪದೆ ಮಾಡಿದ್ದಾದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ಸುಖ ಸಂತೋಷ ನೆಮ್ಮದಿ ಸಂಪೂರ್ಣವಾಗಿ ವರ್ಷ ಪೂರ್ತಿಯಾಗಿ ನಿಮಗೆ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇರೋದಿಲ್ಲ. ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ.